1. ಎಫ್ಐಆರ್ ದಾಖಲು ಮತ್ತು ಬಂಧನ. ದಾಳಿ ನಡೆದ ತಕ್ಷಣ ಲಂಚದ ಹಣ ಅಥವಾ ವಸ್ತುಗಳನ್ನು ವಶಪಡಿಸಿಕೊಂಡು ಮಹಜರು ಪಂಚ್ನಾಮಾ ಸಿದ್ಧಪಡಿಸಲಾಗುತ್ತದೆ. ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಆರೋಪಿಯನ್ನು ಬಂಧಿಸಲಾಗುತ್ತದೆ. 2. ನ್ಯಾಯಾಂಗ ಬಂಧನ ರಿಮ್ಯಾಂಡ್. ಬಂಧಿತ ಆರೋಪಿಯನ್ನು 24 ಗಂಟೆಗಳ ಒಳಗಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ತನಿಖೆಯ ಅಗತ್ಯವಿದ್ದರೆ ಪೊಲೀಸರು ಆರೋಪಿಯನ್ನು ತಮ್ಮ ವಶಕ್ಕೆ ಪೊಲೀಸ್ ಕಸ್ಟಡಿ ಕೇಳಬಹುದು. ಇಲ್ಲದಿದ್ದರೆ ನ್ಯಾಯಾಧೀಶರು ಆರೋಪಿಯನ್ನು ಜೈಲಿಗೆ ಜುಡಿಷಿಯಲ್ ಕಸ್ಟಡಿ ಕಳುಹಿಸುತ್ತಾರೆ. 3. ಅಮಾನತು ಪ್ರಕ್ರಿಯೆ ಸಸ್ಪೆನ್ಷನ್. ಸರ್ಕಾರಿ ನೌಕರನೊಬ್ಬ 48 ಗಂಟೆಗಳಿಗಿಂತ ಹೆಚ್ಚು ಕಾಲ ಪೊಲೀಸ್ ಅಥವಾ ನ್ಯಾಯಾಂಗ ಬಂಧನದಲ್ಲಿದ್ದರೆ ಅವನನ್ನು ಸೇವೆಯಿಂದ ಅಮಾನತು ಮಾಡುವುದು ಕಡ್ಡಾಯ. ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರು ಈ ಆದೇಶ ಹೊರಡಿಸುತ್ತಾರೆ. 4. ತನಿಖೆ ಮತ್ತು ಸಾಕ್ಷ್ಯ ಸಂಗ್ರಹ. ದಾಳಿಯ ನಂತರ ತನಿಖಾಧಿಕಾರಿಗಳು ಈ ಕೆಳಗಿನ ಕೆಲಸಗಳನ್ನು ಮಾಡುತ್ತಾರೆ: ಧ್ವನಿ ಮಾದರಿ, ವಾಯ್ಸ್ ಸ್ಯಾಂಪ್ಲಿಂಗ್, ಲಂಚ ಕೇಳಿದ ಸಂಭಾಷಣೆಯ ಆಡಿಯೋ ಇದ್ದರೆ ಅದರ ಮಾದರಿ ಸಂಗ್ರಹ, ರಾಸಾಯನಿಕ ಪರೀಕ್ಷೆ, ಲಂಚದ ಹಣ ಮುಟ್ಟಿದಾಗ ಕೈಗೆ ಅಂಟುವ ಫಿನಾಲ್ಫಥಲೀನ್ ಪುಡಿಯ ದೃಢೀಕರಣ ವರದಿ, ಎಫ್ಎಸ್ಎಲ್ ರಿಪೋರ್ಟ್, ದಾಖಲೆಗಳ ಪರಿಶೀಲನೆ, ಆರೋಪಿಯ ಕಚೇರಿ ಮತ್ತು ಮನೆಯಲ್ಲಿ ಸಿಕ್ಕ ದಾಖಲೆಗಳ ತಪಾಸಣೆ. 5. ಅಭಿಯೋಜನಾ ಮಂಜೂರಾತಿ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್. ಇದು ಅತ್ಯಂತ ಪ್ರಮುಖ ಹಂತ. ಸರ್ಕಾರಿ ನೌಕರನ ವಿರುದ್ಧ ನ್ಯಾಯಾಲಯದಲ್ಲಿ ದೋಷಾರೋಪಣೆ ಪಟ್ಟಿ ಚಾರ್ಜ್ ಶೀಟ್ ಸಲ್ಲಿಸಲು ಆತನ ಮೇಲಧಿಕಾರಿ ಅಥವಾ ಸರ್ಕಾರದ ಪೂರ್ವಾನುಮತಿ ಬೇಕು. ಇದನ್ನು ಸ್ಯಾಂಕ್ಷನ್ ಎಂದು ಕರೆಯುತ್ತಾರೆ. ಅನುಮತಿ ಸಿಗದ ಹೊರತು ವಿಚಾರಣೆ ಆರಂಭವಾಗುವುದಿಲ್ಲ. 6. ದೋಷಾರೋಪಣೆ ಪಟ್ಟಿ ಸಲ್ಲಿಕೆ ಚಾರ್ಜ್ ಶೀಟ್. ತನಿಖೆ ಪೂರ್ಣಗೊಂಡ ನಂತರ ಪೊಲೀಸರು ಎಲ್ಲ ಸಾಕ್ಷ್ಯಾಧಾರಗಳನ್ನು ಒಳಗೊಂಡ ಚಾರ್ಜ್ ಶೀಟ್ ಅನ್ನು ನ್ಯಾಯಾಲಯಕ್ಕೆ ಸಲ್ಲಿಸುತ್ತಾರೆ. 7. ನ್ಯಾಯಾಲಯದ ವಿಚಾರಣೆ ಟ್ರಯಲ್. ಆರೋಪ ನಿಗದಿ. ನ್ಯಾಯಾಧೀಶರು ಆರೋಪಿಯ ವಿರುದ್ಧದ ಆರೋಪಗಳನ್ನು ಓದಿ ಹೇಳುತ್ತಾರೆ. ಸಾಕ್ಷಿಗಳ ವಿಚಾರಣೆ. ದೂರುದಾರರು ಮತ್ತು ಪಂಚಸಾಕ್ಷಿಗಳ ವಿಚಾರಣೆ ನಡೆಯುತ್ತದೆ. ವಾದ ಪ್ರತಿವಾದ. ಸರ್ಕಾರಿ ಅಭಿಯೋಜಕರು ಮತ್ತು ಆರೋಪಿಯ ಪರ ವಕೀಲರ ನಡುವೆ ವಾದ ನಡೆಯುತ್ತದೆ. 8. ತೀರ್ಪು ಜಡ್ಜ್ಮೆಂಟ್. ಆರೋಪ ಸಾಬೀತಾದರೆ ನ್ಯಾಯಾಲಯವು ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸುತ್ತದೆ. ಆರೋಪ ಸಾಬೀತಾಗದಿದ್ದರೆ ಆರೋಪಿಯನ್ನು ಬಿಡುಗಡೆ ಮಾಡಲಾಗುತ್ತದೆ. ಗಮನಿಸಿ, ಲಂಚದ ಪ್ರಕರಣದಲ್ಲಿ ಶಿಕ್ಷೆಯಾದರೆ ಅಂತಹ ಸರ್ಕಾರಿ ನೌಕರನನ್ನು ಕೆಲಸದಿಂದ ಡಿಸ್ಮಿಸ್ ಮಾಡಲಾಗುತ್ತದೆ. ಇದರಿಂದ ಅವರಿಗೆ ಯಾವುದೇ ನಿವೃತ್ತಿ ವೇತನ ಅಥವಾ ಸೌಲಭ್ಯಗಳು ಸಿಗುವುದಿಲ್ಲ.